ಇವತ್ತು ನೈಟ್ ನಾವು ಏನು ವ್ಲಾಗ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನನ್ನ ಮಗನ ಬರ್ತ್ಡೇ ಇತ್ತು, ನಾವೇನ್ ಸೆಲೆಬ್ರೇಟ್ ಮಾಡುದಿಲ್ಲ. ಆದ್ರೆ ಈ ಮಕ್ಳೆಲ್ಲ ಸೇರಿಕೊಂಡು ಒಂದು ಕೇಕ್ ಮಾಡಿಟ್ಟಿದ್ದಾರೆ, ಅದನ್ನ ಕಟ್ ಮಾಡಿಸ್ತಾರಂತೆ. ನೋಡಿ ನೀವು ಕೂಡ ನನ್ನ ಮಗ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೀವು ನೋಡಿ. ಸ್ವಲ್ಪ ನೀವು ನಮ್ ಜೊತೆ ಎಂಜಾಯ್ ಮಾಡಿ, ನಾವು ಎಂಜಾಯ್ ಮಾಡ್ತಾ ಇದ್ದೇವೆ. ಸರಿ, ಕಟ್ ಮಾಡಿ. Happy birthday to you, dear Rakshan. Happy birthday to you. ಬ್ಯಾಗಿ ಕೊಡಿ. Happy birthday, Rakshu. Happy birthday. ಕೊಡು, ಕೊಡು ರೋಹಣಿಗೆ. ಅತ್ತೆಗೆ ಕೊಡು. Happy birthday. ಅತ್ತೆಗೆ ಕೊಡು ಬಾಯಿಗೆ. Happy birthday, Rakshan. Rakshan. ಮಕ್ಳು ಮಾಡಿದ ಕೇಕ್ ನೋಡಿ ಹೇಗಾಗಿದೆ ಅಂತ. ಸೂಪರ್ ಆಗಿದೆ. ನಾವು ಸಪ್ರೇಟ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಏನು ಮಾಡೋದಿಲ್ಲ. ಪ್ರತಿ ವರ್ಷ ಏನಾದ್ರೂ ಒಂದು ತಿನ್ನೋದಕ್ಕೆ ಮಕ್ಕಳನ್ನೆಲ್ಲ ಸೇರಿಸ್ಬಿಟ್ಟು ರೆಡಿ ಮಾಡ್ತೇವೆ. ಪ್ರತಿ ವರ್ಷದಂತೆ ಈ ಸಲ ಮಾತ್ರ ನಾವು ಏನು ರೆಡಿ ಮಾಡಿರ್ಲಿಲ್ಲ. ಮಕ್ಕಳೆಲ್ಲ ಸಂಜೆ ಹೊತ್ತು ಆಟ ಆಡೋದಕ್ಕೆ ಅಂತ ಸೇರಿದ್ರು. ಅವರೇ ಎಲ್ಲ ಅರೇಂಜ್ ಮಾಡಿ ಈ ರೀತಿ ಪಾರ್ಟಿ ಮಾಡ್ತಾ ಇದ್ದಾರೆ. ಪಾರ್ಟಿಗೇನು ಸ್ಪೆಷಲ್ ಆಗಿ ಏನು ಮಾಡಿರ್ಲಿಲ್ಲ. ಮೊದ್ಲೇ ನಾವು ಗೋಬಿ ಮಂಚೂರಿ ಬೇರೆ ಮಾಡಿದ್ದೆವು, ಅದೇ ತಿನ್ನೋದಕ್ಕಿತ್ತು. ಅದ್ರ ಜೊತೆಗೆ ಜ್ಯೂಸ್ ಅಂಗಡಿಯಿಂದ ತಂದಿರುವಂತದ್ದು, ಆಮೇಲೆ ಕೇಕ್ ಮಕ್ಳೇ ಮಾಡಿರುವಂತದ್ದು, ಜೊತೆಗೆ ಜಾಮೂನ್ ಮಾಡಿದ್ದೆ ನಾನು. ಇವೆಲ್ಲ ಸೇರಿ ಅವ್ರದೊಂದು ಚಿಕ್ಕದೊಂದು ಪಾರ್ಟಿ. ಮಕ್ಕಳಿಗೆ ಏನಾದ್ರೂ ಈ ತರ ಮಜಾ ಮಾಡೋದಕ್ಕೊಂದು ಅವಕಾಶ ಬೇಕಲ್ಲ. ಅದಕ್ಕೆ ನನ್ನ ಮಗನ ಬರ್ತ್ಡೇ ಒಂದು ದೂರ ಆಗಿತ್ತು ಅವರಿಗೆ ಅಷ್ಟೇ. ಅವ್ರಿಗೆ ಏನಿಲ್ಲ, ಜೊತೆಯಾಗಿ ಸೇರಿ ಎಂಜಾಯ್ ಮಾಡ್ಬೇಕು. ಆಟ ಆಡೋದು ಬಿಟ್ರೆ ಡ್ಯಾನ್ಸ್ ಮಾಡೋದು, ಇದು ನಮ್ಮ ಮಕ್ಕಳಿಗೆ ತುಂಬಾನೇ ಇಷ್ಟ. ಇಲ್ಲಿ ಸ್ವಲ್ಪ ಸ್ವಲ್ಪ ತಿಂದು ಅವರು ನಂತರ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದೆಷ್ಟು ಹೊತ್ತು ತನಕ ಮಾಡಿದ್ರು ಅಂತ ಹೇಳಿದ್ರೆ 10:30 11 ಗಂಟೆ ತನಕ ಡ್ಯಾನ್ಸ್ ಮಾಡ್ತಾನೆ ಇದ್ರು. ನಂಗೆ ಸಾಕಾಗೋಯ್ತು, ಸಾಕು ಅಂತ ಹೇಳಿ ಅವರವರ ಪಾಡಿಗೆ ಎಂಜಾಯ್ ಮಾಡ್ತಾ ಇದ್ರು. ಮೊನ್ನೆ ಮಾಡಿದ ಜ್ಯೂಸ್ ಹೇಗುಂಟ ಅಮ್ಮಿ? ಸೂಪರ್ ಉಂಟು. ಮೊನ್ನೆ ಮಾಡಿದ ಜ್ಯೂಸ್ ಹೇಗೆ? ರೋಹನ್ ಇದು ಮನಾನ್ ಮಾಡಿದ ಗುಲಾಬ್ ಜಾಮೂನ್ ಹೇಗುಂಟು ಯತೀನ್? ನೋಡ್ಲಿಕ್ಕೆ ಸೂಪರ್. ಟೇಸ್ಟ್ ಮಾಡಿದ್ಮೇಲೆ ಆಯ್ತಾಯ್ತು. ಮನಾನಿದ್ದು ಜಾಮೂನು, ಗೋಬಿ ಮಂಚೂರಿ ಮಾಡಿದಲ್ವಾ? ಮನನ್ ಗೋಬಿ ಅದಕ್ಕೆ ಕೈ ಹಾಕಿದ್ದಷ್ಟೇ ಅವನು, ಅದೆಲ್ಲರೂ ಸೇರಿ ಮಾಡಿದ್ದು. ಕೈ ಹಾಕಿದ್ಯಾ? ಗೋಬಿ ಮಾಡಿದ್ದು ಕೈಲಿ ಹಾಕಿದ್ದು ಅದೇ ಹೇಳ್ಬೇಕು. ಅವ್ರು ಕೈ ಹಾಕಿದ್ದು ಅಂತ ಹೇಳ್ತಾರೆ, ಅವ್ರು ಅರ್ಥ ಮಾಡ್ತಾನೆ. ಅಲ್ಲ, ಮನನ್ ಎಲ್ಲದಕ್ಕೂ ಕೈ ಹಾಕಿದ್ದಾನೆ. ಅಲ್ಲಿ ಕೇಕ್ ಕೂಡ ಮಾಡಿದಾನೆ, ಅಲ್ಲಿ ಗೋಬಿಗೆ ಕೂಡ ಕೈ ಹಾಕಿದ್ದಾನೆ, ಜಾಮೂನ್ಗೆ ಕೂಡ, ಆಮೇಲೆ ಕೇಕ್ಗೆ ಕೂಡ. ಡ್ಯಾನ್ಸ್ ಉಂಟಾ? ಬರ್ತ್ಡೇ ಪಾರ್ಟಿ ಮಕ್ಕಳು ಅವರಿಗೆ ಬೇಕಾದಾಗೆ ಫೋನಲ್ಲಿ ಹಾಡಾಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಸ್ಟೆಪ್ ಹೇಳಿಸ್ಕೊಂಡು ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ರು. ನೀವು ವಿಡಿಯೋನಲ್ಲಿಗೆ ಸ್ಕಿಪ್ ಮಾಡಬೇಡಿ. ಲಾಸ್ಟ್ ಅಲ್ಲಿ ಅಕ್ಕೊತ್ತಿಗೆ ಮಕ್ಕಳಿಗೆಲ್ಲ ಹಾಡು ಹೇಳ್ತಾ ಡ್ಯಾನ್ಸ್ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ. ಅದನ್ನ ನೀವು ನೋಡ್ಬೋದು, ಲಾಸ್ಟ್ ಅಲ್ಲಿ ಇದೆ ಈ ವಿಡಿಯೋದು. ಹಾಗಾಗಿ ಸ್ಕಿಪ್ ಮಾಡೋದು, ವಿಡಿಯೋ ಪೂರ್ತಿ ನೋಡಿ. ಏನೋ ಮಕ್ಕಳು ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೂಡ ಖುಷಿ ಕಾಣೋದು ನಮಗೂ ಖುಷಿನೇ ಅಲ್ವಾ ನೋಡೋದು. ಸಿಕ್ಕಿ ಮತ್ತೆ ಓಡಿ ಬರುವ ಜಿಂಕೆ ಮಲವ ನೋಟ ಹಿಡಿಯುವ ಶೂರ, ಓಡಿ ಬರುವ ಜಿಂಕೆ ಮಲವ ನೋಟ ಹಿಡಿಯುವ ಶೂರ. ಪರವಾಗಿಲ್ಲ, ಅಲ್ಲಿ ಇಲ್ಲಿ ಹುಡುಕಿದರೆ ಯಾರೋ ಇಲ್ಲ. ಕನ್ನಡದ
ಹಾಡಿನ ರಾಜರು ವೇದರು ಹ್ಯಾಪಿ ಇದಕ್ಕೆ ಎಷ್ಟು energy ಬೇಕು? ಮಕ್ಕಳಿಗೆ ಕೆಲ್ಸ ಅದು ಹೆಂಗ್ ಬಂದು ಜೋಸ್ ಬರೋದು ವೇದರು ಶಾಮೆ ಚಂದನ 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 ಬನ್ನಿ ಬನ್ನಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳ ಜೊತೆಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.